ನಮ್ಮೊಂದಿಗೆ ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಪುತ್ರ ಜಿಟಿ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಫೆಬ್ರವರಿ 6, 7, 8 3 ದಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ನಡಿಗೆ ಕಾರ್ಯಕ್ರಮ ನೀವು ಕೂಡ ಭಾಗವಹಿಸಿದ್ರಿ. ಸಾಕಷ್ಟು ಜನ, 500ಕ್ಕೂ ಹೆಚ್ಚು ಜನ ಭಾಗವಹಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಈಗ ಪ್ರತಿ ಬಾರಿಯಂತೆ ಈ ಕೃಷಿ ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಭಾಳ ಜನ, ಸುಮಾರು 1800ಕ್ಕಿಂತ ಜಾಸ್ತಿ ಜನ ರಿಜಿಸ್ಟರ್ ಆಗಿದ್ದಾರೆ. ಎಲ್ಲರೂ ಬಹಳ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಪ್ರೀ ಇವೆಂಟ್ ಅಂತ ಹೇಳ್ಬೋದು. ಈಗಾಗಲೇ ಹೇಳಿದಾಗೆ 6, 7, 8ಕ್ಕೆ ನಮ್ಮದು ಏನು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ನಾವು ಇಟ್ಕೊಂಡಿದ್ದೀವಿ. ಇದರಲ್ಲಿ ಉತ್ಪಾದನೋತ್ತರ ಕೃಷಿ ಅಂತ ಹೇಳಿದ್ರೆ ಬರೀ ಕೃಷಿಯಿಂದ ಅಷ್ಟೇ ಅಲ್ಲ, ಕೃಷಿ ಆದ ನಂತರ ಹೇಗೆ ಲಾಭ ಪಡ್ಕೋಬೋದು, ಯಾವ್ಯಾವ ರೀತಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಈ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಸಲುವಾಗಿ ನಾವು ಈ ದಿವಸ ಈ ಕೃಷಿ ನಡಿಗೆನ ಇಟ್ಕೊಂಡಿದ್ದೀವಿ. ಭಾಳ ಜನ ಬಂದಿದ್ದಾರೆ, ಎಲ್ಲ ಚೆನ್ನಾಗಿ ಉತ್ಸುಕತೆಯಿಂದ ಓಡಾಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಕೃಷಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಯಾವ್ಯಾವ ಜಿಲ್ಲೆಗಳಿಂದ ಎಷ್ಟು ಜನ ರೈತರು ಬರುವಂತಹ ನಿರೀಕ್ಷೆ ಇದೆ? ಹೇಗೆ ತಯಾರಿಗಳನ್ನು ನಡೆಸಲಾಗಿರೋ? ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ 3 ದಿನದಲ್ಲಿ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲೂ ರೈತರು ಬರ್ತಾ ಇದ್ದಾರೆ. ಅದರ ಕೆಲವರು ರೈತರನ್ನು ಬರೋದಕ್ಕೆ ಕೂಡ ನಮ್ಮ ಇಲಾಖೆಯಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈ ಪ್ರತಿ ಬಾರಿಯಂತೆ ಲಾಸ್ಟ್ ಟೈಮ್ ಕೂಡ 2 ರಿಂದ 3 ಲಕ್ಷ ಜನ ಈ ನಮ್ಮ ಮಳಿಗೆಗೆ ಇರ್ಬೋದು ಅಥವಾ 3 ದಿವಸದಲ್ಲಿ ಭೇಟಿ ಕೊಟ್ಟಿದ್ದರು. ಈ ಸಲನೂ ಜಾಸ್ತಿ ಜನ ಭೇಟಿ ಕೊಡೋ ನಿರೀಕ್ಷೆ ಇದೆ. ಆಮೇಲೆ ಇದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಆಗಿರೋದ್ರಿಂದ ಹೊರ ದೇಶದವರು ಮತ್ತು ಹೊರ ರಾಜ್ಯದವರು ಕೂಡ ಈ ಮೇಳದಲ್ಲಿ ಭೇಟಿ ಕೊಡ್ತಾರೆ. ಇನ್ನು ಈ ಕೃಷಿ ನಡಿಗೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಲೋಗೋವನ್ನು ಅನಾವರಣ ಮಾಡಿದ್ರು ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು. ಜುಂಬಾ ಡ್ಯಾನ್ಸ್ನಲ್ಲೂ ಕೂಡ ಅವರನ್ನು ತೊಡಗಿಸ್ಕೊಂಡ್ರು. ಏನು ಹೇಳಿಕ್ಕೆ ಬಯಸ್ತೀರಿ? ಈಗ ತಮಗೆ ಗೊತ್ತಿದ್ದ ಹಾಗೆ ಮಾನ್ಯ ಕೃಷಿ ಸಚಿವರು ಇದು ಸತತವಾಗಿ 3ನೇ ಬಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳನ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲೇ ಕೂಡ ಈ ಎಲ್ಲ ನಡೀತಿರುವಂಥದ್ದು. ಭಾಳ ಉತ್ಸುಕತೆಯಿಂದ ಪ್ರತಿ ಬಾರಿ ಇವೆಂಟಲ್ಲಿರ್ಬೋದು, ಪ್ರೀ ಇವೆಂಟಲ್ಲಿ ಇರ್ಬೋದು, ಅವರು ಭಾಗವಹಿಸ್ತಾರೆ. ಆಮೇಲೆ ಎಲ್ಲರಿಗೂ ಕೂಡ ಹೆಚ್ಚು ಹುರಿದುಂಬಿಸಿ ನಮ್ಮ ಇಲಾಖೆಯವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲ ಭಾಗವಹಿಸೋ ಉತ್ಸುಕತೆಯಿಂದ ಭಾಗವಹಿಸೋ ರೀತಿಯಲ್ಲಿ ಅವರು ನಮಗೆಲ್ಲ ಪ್ರೇರೇಪಣೆ ಆಗಿದ್ದಾರೆ. ಕೊನೆಯದಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಯುವ ಕೃಷಿಕರಿಗೆ ಏನು ಇಲ್ಲಿ ಅನುಕೂಲಗಳಾಗುತ್ತೆ, ಏನು ಪ್ರಯೋಜನಗಳು ಸಿಗುತ್ತೆ ಅನ್ನುವಂಥದ್ದು? ಈಗಾಗಲೇ ಈ ಕಾನ್ಸೆಪ್ಟ್ ಇರೋದು ಉತ್ಪಾದನೋತ್ತರ ಕೃಷಿ ಅಂತ ಹೇಳಿದ್ರೆ ಹೆಚ್ಚಾಗಿ ಯುವಕರನ್ನೇ ನಾವು ದೃಷ್ಟಿಲಿ ಇಟ್ಕೊಂಡು ನಾವು ಮಾಡ್ತಿದ್ದೀವಿ. ಅಂತ ಹೇಳಿದ್ರೆ ಈಗ ಪ್ರೊಸೆಸಿಂಗ್ ಇರ್ಬೋದು, ವ್ಯಾಲ್ಯೂಡೇಷನ್ ಸಂಸ್ಕರಣೆ, ಆಮೇಲೆ ಮೌಲ್ಯವರ್ಧನೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಇಲ್ಲಿ ನಾವು ತಿಳಿಸ್ತೀವಿ. ಬೇರೆ ಬೇರೆ ಪ್ರೊಸೆಸಿಂಗಲ್ಲಿ ತೊಡಗಿರುವಂಥ ಸಂಸ್ಥೆಗಳು ಕೂಡ ಇಲ್ಲಿ ಬರ್ತದೆ. ಆಮೇಲೆ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ತಿಳಿಸ್ತೀವಿ. ಸೊ ಹೆಚ್ಚಾಗಿ ಯುವಕರನ್ನು ಕೃಷಿ ಹತ್ರ ಆಕರ್ಷಣೆ ಮಾಡೋದಕ್ಕೆ ಸಾಕಷ್ಟು ಇಲ್ಲಿ ನಾವು ಮಳಿಗೆಗಳನ್ನ ಇಟ್ಕೊಂಡಿದ್ದೀವಿ. ಕೊನೆಯದಾಗಿ ದೇಶದ ಬೆನ್ನೆಲುಬು ರೈತ. ಈಗ ನಾಡಿದ್ದು ನಡೆಯುವಂತಹ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ರಾಜ್ಯದ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಎಲ್ಲ ನಮ್ಮ ರಾಜ್ಯದ ರೈತರಿಗೋಸ್ಕರನೇ ಈ ವಾಣಿಜ್ಯ ಮೇಳನ ಇಟ್ಕೊಂಡಿರೋದು. ಕೇವಲ ನಮ್ಮ ಕೃಷಿ ತಮಗೆಲ್ಲ ಗೊತ್ತಿದೆ, ಕೃಷಿ ಅಂತರೂ ನಾವು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಕೃಷಿಲಿ ಬರುವ ಆದಾಯವನ್ನು ಅಷ್ಟೇ ನೆಚ್ಕೊಂಡಿದ್ರೆ ಆಗಲ್ಲ. ಈಗ ಕೃಷಿಯಿಂದ ಆದಾಯ, ಕೃಷಿಕರು ಅದನ್ನು ಈ ಉದ್ಯಮಿಗಳಾಗಬೇಕು ಅನ್ನೋದು ನಮ್ಮ ದೃಷ್ಟಿ. ಸೊ ಕೃಷಿ ನಂತರ ಏನೇನು ಸಂಸ್ಕರಣೆ ಮಾಡ್ಬೋದು, ಮೌಲ್ಯವರ್ಧನೆ ಮಾಡಿ ಅವರ ಆದಾಯವನ್ನು ಹೇಗೆ ಹೆಚ್ಚಿಸ್ಕೋಬೋದು ಅನ್ನೋದೇ ನಮ್ಮ ಈ ದೃಷ್ಟಿ ಇಟ್ಕೊಂಡು ನಾವು ವಾಣಿಜ್ಯ ಮೇಳನ ಮಾಡ್ಕೊಂಡಿದ್ದೀವಿ. ಸೊ ಆದುದರಿಂದ ನಾನು ಎಲ್ಲ ರಾಜ್ಯದ ಎಲ್ಲ ರೈತರು ಈ ಮೇಳದಲ್ಲಿ ಭಾಗವಹಿಸಿ ಇಲ್ಲಿರುವ ಅವಕಾಶಗಳನ್ನು ತಿಳ್ಕೊಂಡು ತಮ್ಮ ಆದಾಯವನ್ನು ಹೆಚ್ಚು ಪಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಿಷ್ಟು ಕೃಷಿ ಇಲಾಖೆಯ ನಿರ್ದೇಶಕರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.